ಗೈಸ್ ಈ ಥರ ರೆಟ್ರೋ ಸ್ಟೈಲ್ ಫೋಟೋ ನೀವು ಇನ್ಸ್ಟಾಗ್ರಾಮೆಲ್ಲ ನೋಡಿರ್ಬೋದು. ತುಂಬ ಟ್ರೆಂಡಿಂಗಲ್ಲಿದೆ. ಇದನ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನೀವು ಪ್ಲೇಸ್ಟೋರಲ್ಲಿ ಗೂಗಲ್ ಜೆಮಿನಿನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಅದನ್ನ ಈಗ. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದು ನೋಡ್ಬೋದು, ಗೂಗಲ್ ಜೆಮಿನಿ ಅಂತ. ಸಿಗ್ತಾ ಇಲ್ಲ ನೋಡ್ಬೋದು. ಈ ಒಂದು ಆ್ಯಪ್ ನಾನು ಡೌನ್ಲೋಡ್ ಮಾಡಿದ್ದೀನಿ. ನಿಮಗೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಲಾಗಿನ್ ಆಗಿ, ನಾನು ಆಲ್ರೆಡಿ ಆಗಿದ್ದೀನಿ ನೋಡ್ಬೋದು. ಜಿಮೇಲಿಂದ ಲಾಗಿನ್ ಆಗಿ ನಂತರ ಇಲ್ಲಿ ನೀವು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಯಾವ ಫೋಟೋನ ಆ್ಯಡ್ ಮಾಡಬೇಕಂತ ಅಂದ್ಕೊಂಡಿರ್ತಿಲ್ಲ, ಸೊ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಆ್ಯಡ್ ಮಾಡ್ಕೊಂಡು ನನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಾನು ನಿಮಗೆ ಒಂದು ಪ್ರಾಂಪ್ಟ್ ಕೊಟ್ಟಿರ್ತೀನಿ. ಆ ಒಂದು ಪ್ರಾಂಪ್ಟ್ನ ನಾನು ಟೆಲಿಗ್ರಾಮಲ್ಲಿ ಕೂಡ ಕೊಟ್ಟಿರ್ತೀನಿ, ಹಾಗೆ ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಸೊ ಪ್ರಾಂಪ್ಟ್ನ ನಾನು ಒಂದು 3 ಕೊಟ್ಟಿರ್ತೀನಿ. ಸೊ 3ಕ್ಕೂ ಕೂಡ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ನಾನು ಫಸ್ಟ್ ಒಂದನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯಾವ್ದು ಇಷ್ಟ ನೋಡಿರಿ, ಸೊ ಒಂದು ಪ್ರಾಂಪ್ಟ್ನ ನೀವು ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೋಬೋದು. ನೋಡ್ಬೋದು ಇಲ್ಲಿ ಫೋಟೋ ಲೋಡ್ ಆಗ್ತಾಯಿದೆ. ಸ್ವಲ್ಪ ವೇಟ್ ಮಾಡಿದರೆ ಸೊ ಆ ಒಂದು ಫೋಟೋ ನಮಗೆ ರೈಟ್ ಅಂತ ತೋರಿಸ್ತಲ್ಲ. ಸೊ ಇವಾಗ ಸೆಂಡ್ ಮಾಡಿದರೆ ಅದು ನಮಗೆ ನೋಡ್ಬೋದು. ಇವಾಗ ಸೆಂಡ್ ಮಾಡಿದರೆ ಅದು ನಮಗೆ ವಿತಿನ್ ಸೆಕೆಂಡಲ್ಲಿ ನೋಡ್ಬೋದು. ಇವಾಗ ಕ್ರಿಯೇಟ್ ಮಾಡಿಕೊಡುತ್ತೆ, ವೇಟ್ ಮಾಡ್ಕೊಳ್ಳಿ. ಸೊ ನಾನು ಎಕ್ಸಾಂಪಲಾಗಿ ರುಕ್ಮಿಣಿ ಅವರ ಒಂದು ಫೋಟೋ ತೊಗೊಂಡಿದ್ದೀನಿ. ಸೊ ನಿಮ್ಮ ಫೋಟೋನ ನೀವು ಆ್ಯಡ್ ಮಾಡಿಕೊಂಡು ಸೊ ಈ ಥರ ಅದನ್ನ ಕಾಪಿ ಮಾಡ್ಕೊಂಬನ್ರಿ. ಮೊದಲು ನೀವು ಡಿಸ್ಟ್ರಿಬ್ಯೂಷನ್ ಎಲ್ಲಾದರೂ ಮಾಡ್ಕೊಂಬರ್ರಿ. ಸೊ ಇಲ್ಲ ಅಂದರೆ ಇದರಲ್ಲಿ ಯಾವುದರಲ್ಲಿ ಅಂದರೆ ಟೆಲಿಗ್ರಾಮಲ್ಲಿ ಕೂಡ ಮಾಡ್ಕೋಬೋದು. ಸೊ ನೋಡ್ಬೋದು ಯಾವುದೇ ರೀತಿ ರುಕ್ಮಿಣಿ ಅವರ ಒಂದು ಫೋಟೋನ ಯಾವ ರೀತಿ ಕ್ರಿಯೇಟ್ ಮಾಡಿದೆ ಅಂತ ನೋಡ್ಕೋಬೋದು. ಸೊ ಇದನ್ನ ಕ್ಲಿಕ್ ಮಾಡಿಕೊಂಡ್ರೆ, ಸೊ ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಫೋಟೋ ಗ್ಯಾಲರಿಗೆ ಸೇವ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.